ಬಿಗ್ ಬಾಸ್ ಮನೆಯಲ್ಲಿ ಅತ್ಯಂತ ಬ್ರಿಲಿಯಂಟ್ ಆಗಿ ಗೇಮ್ ಆಡ್ತಾ ಇರೋದು ಪ್ರತಾಪ್ ಅಂದ್ಕೊಂಡಿದ್ದೀರಾ? ಅಲ್ಲ. ವರ್ತೂರ್ ಸಂತೋಷ್? ಖಂಡಿತ ಅಲ್ಲ. ವಿನಯ? ನೋ. ಸಂಗೀತ ಅಂದ್ಕೊಂಡಿದ್ದೀರಾ? ಚಾನ್ಸೇ ಇಲ್ಲ. ಇಲ್ಲಿ ಅತ್ಯಂತ ಚಾಕಚಕ್ಯತೆಯಿಂದ ಆಟ ಆಡ್ತಾ ಇರೋದು ನಮ್ರತಾ. ನೀವು ಈ ವಾರ ಗಮನಿಸಿದ್ರೆ ನಮ್ರತಾ ಅಷ್ಟು ಬ್ರಿಲಿಯಂಟ್ ಆಗಿ ಗೇಮ್ ಆಡ್ತಾ ಇರೋರು ಮತ್ತೊಬ್ಬರಿಲ್ಲ. ಇವರು ಯಾರು ಸ್ಟ್ರಾಂಗ್ ಆಗಿರೋರನ್ನ ಎದುರು ಹಾಕೋತಾ ಇಲ್ಲ. ದೊಡ್ಡ ಫಾಲೋಯಿಂಗ್ ಇರೋ ಅಂತ ವಿನಯ್ ಜೊತೆ ಚೆನ್ನಾಗಿದ್ದಾರೆ. ಆದರೆ ವಿನಯ್ನೇ ನಾಮಿನೇಟ್ ಮಾಡೋ ಥರ ಅವ್ರ ಬಗ್ಗೆ ನೆಗೆಟಿವ್ ಇದ್ದಿದ್ದನ್ನು ಹೇಳ್ತಾರೆ. ಆದರೆ ವಿನಯ್ ಜೊತೆ ಚೆನ್ನಾಗೇ ಇದ್ದಾರೆ. ವಿನಯ್ ಈಗೋ ಇದೆ, ಆದರೆ ಅದನ್ನು ಅವರು ಓನ್ ಮಾಡ್ತಾರೆ. ನಾನು ಇರೋದೇ ಹೀಗೆ ಅಂತಾರೆ. ಸೊ ವಿನಯ್ಗೆ ಅಹಂಕಾರ ಇದೆ ಅಂತಾರೆ, ಆದರೆ ಅದನ್ನು ನಾನು ವಿರೋಧಿಸ್ತಾ ಇದ್ದೀನಿ ಅಂತ ಎಲ್ಲೂ ಹೇಳಲ್ಲ. ಸಂಗೀತ ಜೊತೆ ಚೆನ್ನಾಗೇ ಇದ್ದಾರೆ. ಸಂಗೀತ ಟೀಮ್ ಸೇರಿಕೊಂಡ್ರು ಇಡೀ 65 ದಿನ 70 ದಿನ ಸಂಗೀತನ ಅಪೋಸ್ ಮಾಡ್ಕೊಂಡು ಬಂದಿದ್ದ ನಮ್ರತಾ ಸಂಗೀತ ಟೀಮ್ ಸೇರಿಕೊಂಡ್ರು ಅವರಿಂದಾನೇ ಕ್ಯಾಪ್ಟನ್ ಆಗ್ತಾರೆ. ಯಾವ ಪ್ರತಾಪ್ ನನಗೆ ಮೋಸ ಮಾಡಿದ್ದ, ಯಾವ ಪ್ರತಾಪ್ ನನಗೆ ಟಾಸ್ಕಲ್ಲಿ ಚಾನ್ಸ್ ಕೊಡ್ತೀನಿ ಅಂತ ಹೇಳಿ, ಕಿಚ್ಚನ ಚಪ್ಪಾಳೆ ಕೊಡಿಸ್ತೀನಿ ಅಂತ ಹೇಳಿ ಕೈ ಕೊಟ್ಟ ಅಂತ ಹೇಳ್ತಾರೋ ಆ ಪ್ರತಾಪ್ ಜೊತೆಗೇನೆ ಚೆನ್ನಾಗಿ ಆಗ್ತಾರೆ. ಆ ಪ್ರತಾಪ್ನೇ ಇಲ್ಲಿ ಸೇವ್ ಮಾಡ್ತಾರೆ. ಎಲಿಮಿನೇಷನ್ನಿಂದ ಪ್ರತಾಪ್ನ ಕ್ಯಾಪ್ಟನ್ಸಿಗಿದ್ದಂಥ ಒಂದು ಅವಕಾಶದಲ್ಲಿ ಸೇವ್ ಮಾಡ್ತಾರೆ. ಅಲ್ಲಿ ವಿನಯ್ನ ಸೇವ್ ಮಾಡಲ್ಲ, ಸಂಗೀತನ ಸೇವ್ ಮಾಡಲ್ಲ. ವಿನಯ್ ತನ್ನ ಕ್ಲೋಸ್ ಫ್ರೆಂಡ್, ಅವನು ಸೇವ್ ಮಾಡೋದು ಬೇಕಿಲ್ಲ ಅನ್ಕೋತಾರೆ. ಯಾಕೆಂದರೆ ಹೇಗಿದ್ರೂ ಅವ್ರ ಜೊತೆ ಚೆನ್ನಾಗಿದ್ದೀನಿ. ಈ ಕಡೆ ಸಂಗೀತ ಲಾಸ್ಟ್ ವೀಕಲ್ಲಿ ನಾನು ಕ್ಯಾಪ್ಟನ್ ಆಗೋದಕ್ಕೆ ಮೇಯ್ನ್ ರೀಸನ್ನು. ಸೊ ಸಂಗೀತನೂ ಸೇವ್ ಮಾಡೋಕ್ಕೆ ಹೋಗಲ್ಲ, ಆದರೆ ಪ್ರತಾಪ್ನ ಸೇವ್ ಮಾಡ್ಕೋತಾರೆ. ಯಾಕೆಂದರೆ ಪ್ರತಾಪ್ಗೆ ದೊಡ್ಡ ಫಾಲೋಯಿಂಗ್ ಇದೆ. ಪ್ರತಾಪ್ ಫಾಲೋಯಿಂಗು ನನಗೂ ಕೂಡ ವೋಟ್ ಹಾಕ್ತಾರೆ ಅನ್ನೋದು ಅವ್ರ ತಲೆಯಲ್ಲಿದೆ. ಇಲ್ಲಿ ಸಂಗೀತನ ಅಪೋಸ್ ಮಾಡಿಕೊಂಡ್ರೂ ತೊಂದರೆ ಇಲ್ಲ, ಅವ್ರ ಜೊತೆ ಹೇಗೂ ನಾನು ಚೆನ್ನಾಗಿದ್ದೀನಿ, ಅವ್ರನ್ನ ಸೇವ್ ಮಾಡದೇ ಇದ್ರೂ ಪರವಾಗಿಲ್ಲ. ಒಂದು ಕಡೆ ಸಂಗೀತ ಔಟ್ ಆದರೂ ನನಗೇನು ಟೆನ್ಷನ್ ಇಲ್ಲ. ನನಗೆ ಒಳ್ಳೆ ಸ್ಟ್ರಾಂಗೆಸ್ಟ್ ಕಂಟೆಂಡರ್ ಯಾರಿದ್ದಾರೆ ಅವ್ರು ಹೊರಗಡೆ ಹೋದಾಗುತ್ತೆ. ಇಲ್ಲಿ ವಿನಯ್ ಹೊರಗಡೆ ಹೋದರೂ ನಾನು ಸೇಫ್, ಸಂಗೀತ ಹೊರಗಡೆ ಹೋದರೂ ನಾನು ಸೇಫ್. ಆದರೆ ಇಬ್ಬರ ಜೊತೆ ನಾನು ಜಗಳ ಆಡ್ಕೊಳ್ಳಲ್ಲ, ಎದುರಾಕ್ಕೊಳ್ಳಲ್ಲ. ಸೈಲೆಂಟಾಗಿ ಅವರಿಂದ ಬಚಾವ್ ಆಗ್ತೀನಿ ಅಂತ ಹೇಳಿ ಗೇಮ್ ಆಡ್ತಾರೆ. ಯಾವ ಟೀಮ್ನ ಇಡೀ 65-70 ದಿನ ಅಪೋಸ್ ಮಾಡ್ಕೊಂಬಂದಿದ್ರು ಅವ್ರ ಜೊತೆ ಸೇರ್ಕೊಂಡು ಅಲ್ಲೇ ಕ್ಯಾಪ್ಟನ್ ಆಗ್ತಾರೆ. ಆದರೂ ಕೂಡ ವಿನಯ್ ಜೊತೆ ಚೆನ್ನಾಗಿರ್ತಾರೆ. ಆದರೆ ಇಲ್ಲಿ ಗೇಮ್ ಆಡ್ತಾ ಇರೋದು ನಮ್ರತಾ ಅಂತ ಯಾರಿಗೂ ಗೊತ್ತೇ ಆಗ್ತಾ ಇಲ್ಲ. ಒಂದು ಕಡೆ ಪ್ರತಾಪ್ಗಿರೋ ದೊಡ್ಡ ಸಿಂಪತಿನ ತಾನು ಕೂಡ ಗಿಟ್ಸ್ಕೋತಾ ಇದ್ದಾರೆ ಅವ್ರ ಫಾಲೋಯಿಂಗ್ ಕಡೆಯಿಂದ. ಮತ್ತೊಂದು ಕಡೆಯಿಂದ ಸಂಗೀತ ವಿನಯ್ ಜೊತೆ ಚೆನ್ನಾಗಿದ್ದಾರೆ. ಇನ್ನು ಕಾರ್ತಿಕ್ ಜೊತೆ ಕೂಡ ಏನು ಸಿಟ್ಟಿಲ್ಲ, ಅವ್ರ ಜೊತೆ ಆಗಾಗ ಡ್ಯೂಯೆಟ್ ಆಡ್ಕೊಂಡು ತಮಾಷೆ ಮಾಡ್ಕೊಂಡು ಚೆನ್ನಾಗಿದ್ದಾರೆ. ಫಿನಾಲೆ ಹತ್ತಿರ ಬರ್ತಾ ಇದ್ದಾಗ ಯಾರ್ಯಾರು ಸ್ಟ್ರಾಂಗ್ ಇದ್ದಾರೋ ಅವ್ರನ್ನ ಅಪೋಸ್ ಮಾಡ್ಕೊಳ್ದೇ ಇರೋದೇ ಬೆಸ್ಟ್ ಗೇಮ್ ಪ್ಲ್ಯಾನ್. ಸೊ ಅದನ್ನು ನಮ್ರತಾ ಇಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ.